ರಾಜ್ಯ ಮಟ್ಟದ ಅಬಾಕಸ್ ವೇದಿಕೆ ಮ್ಯಾಥ್ಸ್ ಸ್ಪರ್ಧೆ ಮಕ್ಕಳಿಗೆ ಬಹುಮಾನ ವಿತರಣೆ. ಮೈಸೂರು ಪ್ರೋಪಾತ್ ಅಕಾಡೆಮಿ ವತಿಯಿಂದ ಅಬಾಕಸ್ ಮತ್ತು ವೇದಿಕೆ ಮ್ಯಾಥ್ಸ್ ಸ್ಪರ್ಧೆಯನ್ನು ಜನವರಿ 10ರಂದು ಮೈಸೂರಿನ ವಿಜಯನಗರದಲ್ಲಿ ಸಂಭ್ರಮ ಕನ್ವೆನ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದು, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸುಮಾರು 400 ಮಕ್ಕಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು, ಬೆಳಿಗ್ಗೆ 10 ಗಂಟೆಗೆ ಸ್ಪರ್ಧೆ ನಡೆದಿದ್ದು, ಸಂಜೆ 6 ಗಂಟೆಗೆ ವೇದಿಕೆ ಕಾರ್ಯಕ್ರಮವನ್ನು ಸಂಭ್ರಮ ಕನ್ವೆನ್ಷನ್ ಹಾಲ್ನಲ್ಲಿ ಏರ್ಪಡಿಸಿದ್ದು, ವೇದಿಕೆ ಕಾರ್ಯಕ್ರಮವನ್ನು ಮುಖ್ಯ ಗಣ್ಯರುಗಳಾದ ಡಾ ಸೀತಾರಾಮ್ ರವರು ಹಾಗೂ ಮುಖ್ಯ ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಇನ್ನು ಈ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆಯನ್ನ ಮಾಡಿದ್ರು ಎಂದು ಮಾರ್ಕೆಟಿಂಗ್ ಡೈರೆಕ್ಟರ್ ನರಹರಿ ಬೋರ್ಕರ್ ತಿಳಿಸಿದರು. ಇವತ್ತು ಜನವರಿ 10ನೇ ತಾರೀಕು ಶನಿವಾರ ಸಂಭ್ರಮ ಕನ್ವೆನ್ಷನ್ ಹಾಲ್ನಲ್ಲಿ 7th ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಬಾಕಸ್ ಮೆಂಟಲ್ ಆಪ್ಟಿಟ್ಯೂಡ್ ಹಾಗೂ 6th ವೇದಿಕೆ ಪ್ರತಿಭಟಿಸುವ ಕಾಂಪಿಟೇಷನ್ನು ಸಂಭ್ರಮ ಹಾಲ್ ಮೈಸೂರಲ್ಲಿ ನಡೆದಿತ್ತು. ಈ ಕಾರ್ಯಕ್ರಮಕ್ಕೆ ಸುಮಾರು 380 ಮಕ್ಕಳು ಭಾಗವಹಿಸಿದ್ರು. ಅದರಲ್ಲಿ 187 ಮಕ್ಕಳಿಗೆ ಚಾಂಪಿಯನ್ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಇದನ್ನು ವಿನ್ನರ್ ಆಗಿ ಹೋಗಿದ್ದಾರೆ. ಕರ್ನಾಟಕದಿಂದ ಸುಮಾರು 10 ಜಿಲ್ಲೆಯಿಂದ, ಬೇರೆ ಬೇರೆ ಜಿಲ್ಲೆಯಿಂದ ಈ ಮಕ್ಕಳು ಬಂದಿದ್ದರು. ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆಗೆ ಕಾಂಪಿಟೇಷನ್ ಇತ್ತು. ಸಾಯಂಕಾಲ 5:30ಯಿಂದ ರಾತ್ರಿ 9:30 ತನಕ ಪ್ರಶಸ್ತಿ ಸಮಾರಂಭ ನಡೆದಿತ್ತು. ಈ ಪ್ರಶಸ್ತಿ ಸಮಾರಂಭಕ್ಕೆ ಡಾಕ್ಟರ್ ಶ್ರೀರಾಮ್ ಸರ್ ಅವರು ಸ್ವಾಮಿ ವಿವೇಕಾನಂದ ಟ್ರಸ್ಟಿನ ಮುಖ್ಯಸ್ಥರು ಬಂದಿದ್ದರು. ಸೊ ಈ ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಡಾ ಸೀತಾರಾಮ್, ಮ್ಯಾನೇಜಿಂಗ್ ಡೈರೆಕ್ಟರ್ ಆಶಾ ದಿನೇಶ್, ಮಾರ್ಕೆಟಿಂಗ್ ಡೈರೆಕ್ಟರ್ ನರಹರಿ ಬೋರ್ಕರ್, ಡೈರೆಕ್ಟರ್ ಮಮತಾ ಶಿವು, ಜಯಂತಿ ಮೋಹನ್, ಮಧುಮತಿ, ಪೂರ್ಣಿಮಾ, ಜ್ಯೋತಿ ಹಾಗೂ ಮಕ್ಕಳ ಪೋಷಕರು ಹಾಜರಿದ್ದರು.